ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಬೆಟರ್ ಪ್ಲೇಸ್ ಮನಿಯಿಂದ ಯಾವ ರೀತಿಯಾಗಿ ನಾವು ಲೋನ ತಗೊಳ್ಳೋದು, ಹಾಗೆ ಏನೆಲ್ಲ ನಮಗೆ ಪ್ರೋಸೆಸ್ ಇರುತ್ತೆ, ಹಾಗೆ ಈ ಒಂದು ಅಪ್ಲಿಕೇಶನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ, ಇಲ್ಲಿ ನಮಗೆ ಏನೆಲ್ಲ ಕೀ ಫೀಚರ್ಸ್ನ ಇವರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ಆಗಿರುವಂಥ ಲೋನ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಆ್ಯಪ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಏನಿದೆ ಬೆಟರ್ ಪ್ಲೇಸ್ ಮನಿ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇದು ಕೂಡ ನಮಗೆ ಬೆಟರ್ ಪ್ಲೇಸ್ ಸೇಫ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಲರ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇದು ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸನಲ್ ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ ಗಾಯ್ಸ್. ನಿಮ್ಗೇನಾದರೂ ಎಲ್ಲಿ ಲೋನ್ ಸಿಗ್ತಾ ಇಲ್ವಾ, ನಿಮ್ಗೇನಾದರೂ ಲೋನ್ ಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೇನೆ ನಾನು ಡೀಟೇಲ್ ಎಲ್ಲ ನಿಮಗೆ ತಿಳಿಸಿ ಹಾಗೆ ಪ್ರೋಸೆಸ್ನ ತಿಳಿಸ್ತೀನಿ. ಈ ಒಂದು ವಿಡಿಯೋಯಿಂದ ನೀವು ಕೂಡ ಕನ್ಫ್ಯೂಷನ್ ಇಲ್ಲದೇನೆ ನೀಟಾಗಿ ಲೋನ್ ಅಪ್ಲೈನ ಮಾಡ್ಕೋಬಹುದಾಗಿದೆ. ಇನ್ಸ್ಟೆಂಟಾಗಿ ನಿಮಗೆ ಲೋನ್ ಕೂಡ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಅಪ್ ಟು 25,000ವರೆಗೂ ಕ್ಯಾಶ್ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ 3 ಈಸಿ ಸ್ಟೆಪ್ಸಿಂದ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಜಸ್ಟ್ ನಮ್ಮ ಒಂದು ಡೀಟೇಲ್ಸ್ ಅನ್ನೋದು ಫಿಲಪ್ ಮಾಡಿಕೊಂಡು ಹಾಗೆ ಡಾಕ್ಯುಮೆಂಟ್ಸ್ ಅನ್ನೋದು ಏನಿರುತ್ತೆ ಸಬ್ಮಿಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ ಎಷ್ಟು ಬೇಕಾಗಿದೆ, ಹಾಗೆ ಇಲ್ಲಿ ಲೋನ್ ಪರ್ಪಸ್ ಏನಿರುತ್ತೆ ನಮ್ಮದು, ಅದನ್ನು ನಾವೇ ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ಇಂಪ್ರೂವ್ ಕೂಡ ಮಾಡ್ಕೋಬಹುದಾಗಿದೆ. ಲೋನ್ ಕೂಡ ಜಾಸ್ತಿನೂ ತಗೋಬಹುದು ನಮ್ಮ ಒಂದು ಕ್ರೆಡಿಟ್ ಸ್ಕೋರಿಂದ. EMIs ಅನ್ನೋದು ಏನಿರುತ್ತೆ ಪೇ ಕೂಡ ಮಾಡ್ಕೋಬಹುದು ಆನ್ ಟೈಮಲ್ಲಿ. ಮೋರ್ ಮನಿ ಇತ್ತು ಅಂದರೂ ಕೂಡ ಅದನ್ನು ನಾವಿಲ್ಲಿ ತಗೋಬಹುದಾಗಿದೆ. ಬೆಟರ್ ಪ್ಲೇಸ್ ಮನಿ ಅನ್ನೋದು ಒಂದು ಟ್ರಸ್ಟೆಡ್ ಆ್ಯಪ್ ಆಗಿದೆ. ಹಾಗೆ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ಲಾಟ್ಫಾರ್ಮ್ ಕೂಡ ಇದು ಹೌದು. ಹಾಗೆ ಇಲ್ಲಿ ನಮಗೆ ತುಂಬಾ ಫೈನಾನ್ಷಿಯಲ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇವರು ಹೆಲ್ಪ್ನ ಮಾಡ್ತಾ ಇದ್ದಾರೆ. ನಮಗೆ ಇವರು ಪರ್ಸ್ನಲ್ ಲೋನ್ ಅನ್ನೋದು ಅಪ್ ಟು 25,000ವರೆಗೂ ಇನ್ಸ್ಟಂಟ್ ಕ್ಯಾಶ್ ಪರ್ಸ್ನಲ್ ಲೋನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ 1% ಹಿಡಿದು 3%ವರೆಗೂ ಇಂಟ್ರೆಸ್ಟ್ ರೇಟ್ ಅನ್ನೋದು ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಸ್ಮಾಲ್ ಪ್ರೊಸೆಸಿಂಗ್ ಫೀ ಇರುತ್ತೆ. ಹಾಗೆ ಇಲ್ಲಿ 200 ರೂಪೀಸಿಂದ ಹಿಡಿದು 600 ರೂಪೀಸ್ವರೆಗೂ ನಮಗೆ ಸ್ಮಾಲ್ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಚಾರ್ಜ್ನ ಮಾಡ್ತಾರೆ. ಹಾಗೆ ಇಲ್ಲಿ ನಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿ ಕೂಡ ತಗೋಬಹುದಾಗಿದೆ. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 10,000 ರೂಪೀಸ್ ಇತ್ತು ಅಂದರೆ ಈ ಒಂದು 10,000 ಲೋನ್ ಅಮೌಂಟ್ಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು 1.5% ಮಂತ್ಲಿ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಟೆನ್ಯೂರ್ ಅನ್ನೋದು 3 ಮಂತ್ಸ್ವರೆಗೂ ಇರುತ್ತೆ. EMI ಫ್ರೀಕ್ವೆನ್ಸಿ ಮಂತ್ಲಿ ನಾವು ಪೇ ಮಾಡ್ಕೋಬೇಕು. ಹಾಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು 300 ರೂಪೀಸ್ ಆಗುತ್ತೆ. ನಮ್ಮ ಒಂದು ಅಮೌಂಟ್ ಅನ್ನೋದು 10,000 ಕಟ್ ಆಗಿ ಡಿಸ್ಬರ್ಸ್ಮೆಂಟ್ ಅಮೌಂಟ್ ಅನ್ನೋದು 9,700 ರೂಪೀಸ್ ಆಗುತ್ತೆ. ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ಬಂದ್ಬಿಟ್ಟು 450 ರೂಪೀಸ್ ಆಗುತ್ತೆ. 1.5% ಪರ್ ಮಂತ್ಗೆ ಇಂಟ್ರೆಸ್ಟ್ನ ಹಾಕ್ತಾರೆ. ಹಾಗೆ ಇಲ್ಲಿ ಮಂತ್ಲಿ ಪೇಮೆಂಟ್ ಅನ್ನೋದು 3,483.33 ರೂಪೀಸ್ ಆಗುತ್ತೆ. ಹಾಗೆ ಇಲ್ಲಿ ಟೋಟಲ್ ರೀಪೇಮೆಂಟ್ 3 ಮಂತ್ಸ್ವರೆಗೂ ನಮ್ಮದು ಇರುತ್ತೆ. ಇಲ್ಲಿ 10,450 ರೂಪೀಸ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ನಮಗೆ ಇಂಟ್ರೆಸ್ಟ್, EMI ಹಾಗೆ ಪ್ರೊಸೆಸಿಂಗ್ ಫೀಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲೋನ್ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಹೈಲೈಟ್ಸ್ ಏನಿರುತ್ತೆ ಅಂತ ನೋಡಿದ್ರೆ ನಮ್ಮ ಒಂದು ಫೈನಾನ್ಸ್ ಅಮೌಂಟ್ ಅನ್ನೋದು ಅಪ್ ಟು 25,000ವರೆಗೂ ಕೊಡ್ತಾ ಇದ್ದಾರೆ. ರೀಪೇಮೆಂಟ್ ಟೆನ್ಯೂರ್ ಅನ್ನೋದು ಮಿನಿಮಮ್ ಆಗಿ 3 ಮಂತ್ಸ್ವರೆಗೂ ನಾವು ತಗೊಳ್ಳೇಬೇಕು. ಹಾಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 6 ಮಂತ್ಸ್ವರೆಗೂ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಹಾಗೆ ಆನ್ಯುವಲ್ ಪರ್ಸೆಂಟೇಜ್ ರೇಟ್ APR ಅನ್ನೋದು ಮಿನಿಮಮ್ 20% ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ 50% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು ₹200ಇಂದ ₹600 ರೂಪೀಸ್ವರೆಗೂ ನಮಗೆ ಆಗುತ್ತೆ. ಈ ರೀತಿಯಾಗಿ ನಮಗೆ ಇವರು ಹೈಲೈಟ್ಸ್ ಕೂಡ ತೋರಿಸಿದ್ದಾರೆ. ಈ ಒಂದು ಅಪ್ಲಿಕೇಶನ್ದಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದನ್ನು ನಾನು ಪ್ರೋಸೆಸ್ನ ತೋರಿಸ್ತೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತಿರೋ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಕೇಳ್ತಾರೆ. ಇಂಗ್ಲೀಷ್ ಬೇಕಾ ಅಥವಾ ಹಿಂದಿ ಬೇಕಾ ಅನ್ನೋದನ್ನು ಚೂಸ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಆಗೋಕೆ ನಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ. ನಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಮೂಲಕ ನಾವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ನೆಲ್ಲ ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ನೋಡಿಕೊಂಡು ಪ್ರೈವಸಿ ಪಾಲಿಸಿನ ನೋಡಿಕೊಂಡು ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೊಕೇಶನ್ ಆಕ್ಸೆಸ್ನ ಕೇಳುತ್ತೆ. ಸೊ ಅಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಕಂಪನಿ ನಿಮ್ದು ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಹಾಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ಯಾನ್ ಕಾರ್ಡಲ್ಲಿ ಹಾಗೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಆ್ಯಸ್ ಪರ್ ಆಧಾರ್ ಕಾರ್ಡ್ ರೀತಿಯಲ್ಲಿ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಮ್ಯಾರಿಟಲ್ ಸ್ಟೇಟಸ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಮ್ಯಾರಿಟಲ್ ಸ್ಟೇಟಸ್ ಯಾವುದಿದೆ, ಸಿಂಗಲ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ, ಅದರ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಫಾದರ್ ನೇಮ್ನ ಕೇಳುತ್ತೆ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಫಾದರ್ ನೇಮ್ ಇರುತ್ತೆ, ಮಿಸ್ಟೇಕ್ ಇಲ್ಲದೇ ಅದೇ ರೀತಿಯಾಗಿ ಫಾದರ್ ನೇಮ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ, ಫಿಮೇಲ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದ ನಂತರ ನಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಕ್ಯಾಶ್ ಅಪ್ ಟು 25,000ವರೆಗೂ ಕೊಡ್ತಾ ಇದೆ. ಸೊ ಇಲ್ಲಿ ಪ್ರೈವಸಿನೆಲ್ಲ ನೋಡಿಕೊಂಡು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳುತ್ತೆ. ಇದು ಸ್ಟೆಪ್ 1 ಆಗಿರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ ಹಾಗೆ ನಿಮ್ಮ ಒಂದು ಸಿಟಿ ಯಾವುದಿದೆ ಅದನ್ನು ಕೂಡ ನೀವು ಎಂಟರ್ ಮಾಡಿಕೊಂಡು ಸ್ಟೇಟ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಅಡ್ರೆಸ್ ಲೈನ್ ನಂಬರ್ 1, ಅಡ್ರೆಸ್ ಲೈನ್ ನಂಬರ್ 2ನ ಎಂಟರ್ ಮಾಡಿಕೊಂಡು ಓನರ್ಶಿಪ್ ಟೈಪ್ನ ಕೇಳುತ್ತೆ. ನಿಮ್ಮ ಒಂದು ಓನರ್ಶಿಪ್ ಟೈಪ್ ಯಾವುದಿದೆ, ಓನ್ಡ್ ಇದೆನಾ, ರೆಂಟೆಡ್ ಇದೆನಾ ಅಥವಾ ಫ್ಯಾಮಿಲಿ ಓನ್ಡ್ ಇದೆನಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ಎಷ್ಟು ಬೇಕು ನಮಗೆ ಅದನ್ನು ನಾವು ಚೂಸ್ ಮಾಡ್ಕೋಬೇಕು. ಇಲ್ಲಿ 3,000ಇಂದ ಹಿಡಿದು 25,000ವರೆಗೂ ಇರುತ್ತೆ. ನಾನಿಲ್ಲಿ 20,000ನ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪರ್ಪಸ್ನ ಕೇಳುತ್ತೆ. ನಿಮ್ಮ ಒಂದು ಲೋನ್ ಯಾಕೆ ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೇಕು. ಸಪೋಸ್ ನಿಮ್ಗೆ ಏನಾದರೂ ಟ್ರಾವೆಲ್ ಪರ್ಪಸ್ ಬೇಕಾ ಅಥವಾ ಎಕ್ಸಿಸ್ಟಿಂಗ್ ಲೋನ್ ಏನಾದರೂ ಇತ್ತು ಅಂದರೆ ಅದನ್ನು ಪೇ ಮಾಡ್ಕೊಳ್ಳೋಕ್ಕೆ ಬೇಕಾ, ಅಥವಾ ಕ್ರೆಡಿಟ್ ಹಿಸ್ಟ್ರಿ ಅನ್ನೋದು ಏನಾದರೂ ಇದ್ರೂ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಬೇಕಾ, ಪರ್ಚೇಸ್ ಏನಾದರೂ ಸಮಥಿಂಗ್ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂದರೆ, ಅಥವಾ ಮೆಡಿಕಲ್ ನೀಡ್ಸ್ ಇತ್ತು ಅಂದರೆ, ಅಥವಾ ಮೊಬೈಲ್ ಏನಾದರೂ ತೊಗೋಬೇಕಿತ್ತು, ಇದೇ ರೀತಿಯಾಗಿ ಹಲವಾರು ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಪರ್ಪಸ್ ಯಾವುದಿದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಹಾಗೆ ಇಲ್ಲಿ EMI ಪ್ಲ್ಯಾನ್ನ ಕೇಳುತ್ತೆ. ವೀಕ್ಲಿ ಬೇಕಾ ಅಥವಾ ಮಂತ್ಲಿ ಬೇಕಾ ಅಂತ ಕೇಳುತ್ತೆ. ಸೊ ಚೂಸ್ ಮಾಡಿಕೊಂಡು ಟಿಕ್ ಮಾಡಿಕೊಂಡು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಸ್ಕೋರ್ನ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ OTPನ ಕಳಿಸಿರ್ತಾರೆ. ಸೊ OTPನ ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ಏನಿರುತ್ತೆ ಅದು ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಕ್ರೆಡಿಟ್ ಸ್ಕೋರ್ ಒಂದು ತುಂಬಾ ಚೆನ್ನಾಗಿದೆ. ಇಲ್ಲಿ 900 ಕ್ರೆಡಿಟ್ ಸ್ಕೋರ್ ಇದ್ದರೆ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ಒಂದು 841 ಕ್ರೆಡಿಟ್ ಸ್ಕೋರ್ ಅನ್ನೋದು ಇದೆ. ಈ ಥರ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಇತ್ತು ಅಂದರೆ ನಮಗೆ ತುಂಬಾ ಲೋನ್ ಆಫರಿಂಗ್ನ ಮಾಡ್ತಾರೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಾಯ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಲೋನ್ ಅಪ್ಲಿಕೇಶನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನನಗೆ ಲೋನ್ ಅಪ್ಲಿಕೇಶನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನನ್ನ ಒಂದು ಲೋನ್ ಅಮೌಂಟ್ ಅನ್ನೋದು 1 or 2 ಡೇಸಲ್ಲಿ ನನಗೆ ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ನ ಮಾಡ್ತಾರೆ. ಅಲ್ಲಿವರೆಗೂ ನಾವು ನಮ್ಮ ಒಂದು ಲೋನ್ ಸ್ಟೇಟಸ್ನ ಚೆಕ್ ಮಾಡ್ಕೋತಾ ಇದ್ದರೆ ನಮಗೂ ಕೂಡ ಇಲ್ಲಿ ಲೋನ್ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ವ ಯಾವ ರೀತಿಯಾಗಿ ಈಸಿಯಾಗಿ ಜಸ್ಟ್ 3 ಸ್ಟೆಪ್ಸಿಂದ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ. ಗಾಯ್ಸ್ ನಿಮಗೂ ಕೂಡ ಏನಾದರೂ ಎಮರ್ಜೆನ್ಸಿಗೆ ಲೋನ್ ಬೇಕಿತ್ತು ಅಂತಂದರೆ, ಸಪೋಸ್ ನಿಮ್ಗೆ ಏನಾದರೂ 25,000 ಒಳಗಡೆ ಲೋನ್ ಬೇಕಿತ್ತು, ಎಲ್ಲೂ ಕೂಡ ಅರ್ಜೆಂಟಾಗಿ ಲೋನ್ ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ಇಲ್ಲಿ ನೀವು ಈಸಿಯಾಗಿ ತೊಗೋಬೋದು. ಸಪೋಸ್ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಲೋನ್ ಅಥವಾ ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ, ಎಜುಕೇಷನಲ್ ಎಕ್ಸ್ಪೆನ್ಸಸ್ ಇತ್ತು, ಅಥವಾ ಟ್ರಾವೆಲ್ ಪರ್ಪಸ್, ಅಥವಾ ನಿಮ್ಗೆ ಏನಾದರೂ ಹೋಮ್ ರೆನಿವೇಷನ್ ಮಾಡ್ಕೋಬೇಕಿತ್ತು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಏನಾದರೂ ಸ್ಮಾಲ್ ಎಕ್ಸ್ಪೆನ್ಸಸ್ ಇತ್ತು ಅಂದರೂ ಕೂಡ ನೀವು ಇಲ್ಲಿ ಈಸಿಯಾಗಿ ಲೋನ್ ಅಪ್ಲೈ ಮಾಡಿಕೊಂಡು ಲೋನ್ ಕೂಡ ತೊಗೋಬಹುದಾಗಿದೆ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ನೀವು ಕೂಡ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.